welcome back to my channel. This is our first trip with our daughter. ಫಸ್ಟ್ ಟೈಮ್ ಸಾಲಿಡ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಹೊರನಾಡಿಗೆ ಹೋಗಿದ್ರಿ. ಹೊರನಾಡಿಗೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಇವತ್ತು ಈವ್ನಿಂಗಿಂದನೇ ಹಬ್ಬ ಅಂತ. ಅದಕ್ಕೋಸ್ಕರ ನಾವೇ ಲಾಸ್ಟ್ ಇದ್ದಿದ್ದ ಕಾರಣ ನಾವು ಹೊಳಷ್ಟೇ ಹತ್ರೂ ಆಪ್ಷನ್ ಇದ್ದಿಲ್ಲ, ಸಾಲಿಡ್ ಸ್ಟಾರ್ಟ್ ಮಾಡಲೇಬೇಕಾಗಿತ್ತು. ಸೊ ಸಾಲಿಡ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಹೋದ್ರಿ. ನಾವು 5th ಮಂತ್ಗೆ ಸಾಲಿಡ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ತುಂಬಾ ಅಳ್ತಾಯಿದ್ಲು ಬಿಕಾಸ್ ಅವ್ಳಿಗೆ ನಿದ್ದೆ ಬಂದುಬಿಟ್ಟಿತ್ತು. ಬಟ್ ಏನು ಆಪ್ಷನ್ ಇದ್ದಿಲ್ಲ. ನಿದ್ದೆ ಬಂದಾಗ ಆಬ್ವಿಯಸ್ಲಿ ತುಂಬ ಅಳ್ತಾರೆ. ಸೊ ಹೇಗೋ ಸಮಾಧಾನ ಮಾಡಿದ್ರಿ. ಇದಾದಮೇಲೆ ಅವಳು ಮಲ್ಕೊಂಡಾದ್ಮೇಲೆ ಅಲ್ಲೇ ದೇವಸ್ಥಾನದ ಒಳಗಡೆ ಮಲಗಿಸಿ ಅಲ್ಲೇ ಲೈಕ್ ಹಬ್ಬ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಲ್ಲಿ ಒಂದಷ್ಟು ಪೂಜೆ ಎಲ್ಲ ಮಾಡ್ತಾಯಿದ್ರು. ಸೊ ಅದನ್ನು ನೋಡಿಕೊಂಡು ಅಲ್ಲೇ ಇದ್ದರು. ನಮ್ಗೆ ಗೊತ್ತಿಲ್ಲದೆ ನಾವು ಅಲ್ಲಿ ಫೆಸ್ಟಿವಲ್ ಸ್ಟಾರ್ಟ್ ಆಗೋದನ್ನ ನಾವು ಅಡ್ರೆಸ್ ಮಾಡೋ ಥರ ಆಯಿತು. ಅಲ್ಲಿ ನಮ್ಮ ಅಪ್ಪ ಅಮ್ಮ ಒಳಗಡೆ ದೇವಸ್ಥಾನ ಒಳಗಡೆ ಇದ್ದರು. ಆ್ಯಕ್ಚುಲಿ ಹೊರಗಡೆ ಬರೋಕ್ಕಾಗೋದಿಲ್ಲ. ಬಂದಾದಮೇಲೆ ಮತ್ತೆ ಅಪ್ಪ ಅಮ್ಮ ತಮ್ಮ ಎಲ್ಲರೂ ಫೋಟೋಗೋಸ್ಕರ ಇನ್ನೊಂದ್ಸತಿ ಎಲ್ಲ ಸುಮ್ಮನೆ ಹಾಗೆ ಇರ್ತಾ ಇದ್ರು. ಶುಗರ್ ಹಾಕಿರೋ ಕಾರಣ ಜಾಸ್ತಿ ತಿನ್ನಿಸ್ಬಾರ್ದು ಪೋಸ್ಟ್ ಕೊಡೋಕ್ಕೋಸ್ಕರ ಇದ್ರು. ಬಟ್ ಅವಳಿಗೆ ಆಯ್ತು ಇರು. ಅಪ್ಪಾಜಿ ಬಂದೇ ಇಲ್ಲ ವಿಡಿಯೋದಲ್ಲಿ. ಇರು. ಅದೇ ಸ್ಪೂನ್ ಇಲ್ಲಿ ಅಷ್ಟೇ. ಇಲ್ಲಿ ಅವಳು ಚೆನ್ನಾಗಿದೆ, ಯಾಕಂದ್ರೆ ಚೆನ್ನಾಗಿ ನಿದ್ದೆ ಆಗಿತ್ತು. ಇವರೆಲ್ಲ ಬರೋಷ್ಟರಲ್ಲಿ ಬಂದಾದ್ಮೇಲೆ ಎಲ್ಲರ ಜೊತೆಗೆ ಫೋಟೋ ಪೋಸ್. ಒಂಚೂರು ಕೈಯಲ್ಲಿ ನೆಕ್ ಕೊಡಬಾರ್ದಂತೆ ಜಾಸ್ತಿ. ಅಷ್ಟೇ ನಮ್ಮಪ್ಪ ಯಾವಾಗಲೂ ಈಗ ಸ್ಪೀಡಾಗಿ ಮುಂದೆ ಹೋಗ್ಬಿಟ್ಟಿರ್ತಾರೆ. ನಾವು ಹಿಂದೆ ಚೇಸಿಂಗೆಲ್ಲ ಹೋಗ್ಬೇಕು. ಬಟ್ ಫಸ್ಟ್ ಟೈಮ್ ತುಂಬ ಹೆಲ್ಪ್ ಆಯಿತು. ತಾತ ಮೊಮ್ಮಗಳನ್ನ ಎತ್ಕೊಂಡು ಹೋಗ್ತಾ ಇರೋದು. ನಾವು ನಿಧಾನಕ್ಕೆ ಹೋಗ್ಬೋದಿತ್ತು. ಅವಳು ಕ್ರ್ಯಾಂಕಿ ಆಗಿರ್ತಾ ಇದ್ದಿಲ್ಲ. ಗಣಪತಿಲಿ ಫೀಡಿಂಗ್ ರೂಮ್ ಅಂತೂ ತುಂಬ ಚೆನ್ನಾಗಿದೆ. ಫಾರ್ ನ್ಯೂ ಮಾಮೀಸ್ ಏನು ಟೆನ್ಷನ್ನೇ ಇರಲ್ಲ. ವೆರಿ ಕ್ಯೂಟ್ ರೂಮ್. ಅದಾದಮೇಲೆ ಇದು ಉಲ್ಟಾ ಪಲ್ಟಾ ಹಾಕಿದ್ದೀನಿ ಕ್ಲಿಪ್ಪಿಂಗ್ಸು. ಇದು ಸೌದಡ್ಕ ಗಣಪತಿಗೆ ಹೋಗೋಕ್ಕೂ ಮುಂಚೆ ನನ್ನ ಹಸ್ಬೆಂಡ್ಗೆ ಬೇಜಾರಾಗಿತ್ತಂತೆ. ನಮ್ಮಮ್ಮಗೆ ಮತ್ತು ನಮ್ಮ ಅತ್ತೆಗೆ ಲಿಫ್ಟ್ ವರ್ಕ್ ಮಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ನಾನು ಫಾಸ್ಟಾಗಿ ಹೋಗಿದ್ದೆ. ಸೊ ಕಾಫಿ ಕುಡಿಬೇಕಾದ್ರೆ ಬಿಟ್ಬಿಟ್ಟು ಹೋಗ್ಬಿಟ್ರಿ ಅಂತ ಬೇಜಾರಾಗಿತ್ತಂತೆ. ಸೊ ಅದನ್ನು ನನಗೆ ವೀಡಿಯೋದಲ್ಲಿ ಹೇಳಿ ಅಂತ ಹೇಳ್ಬಿಟ್ಟು ಐ ವಾಸ್ ಫೋರ್ಸಿಂಗ್ ಹಿಮ್. ಬಟ್ ಹೇಳಿಲ್ಲ. ಆ್ಯಕ್ಚುಲಿ ಹೋಗ್ಬೇಕಾದ್ರೆ ನಾನೇನು ವ್ಲಾಗೇ ಮಾಡಿಲ್ಲ. ಯಾಕಂದರೆ ಹೇಳ್ಬೇಕಾದ್ರೆ ವ್ಲಾಗೇ ಮಾಡಿಲ್ಲ. ಒಂದು ಭಯ ಇತ್ತು. ಫಸ್ಟ್ ಟೈಮ್ ಹೊರಗಡೆ ಹೋಗ್ತಾ ಇರೋದು, ಹೇಗೆ ಎಷ್ಟು ಕ್ರ್ಯಾಂಕಿ ಆಗಿರ್ತಾರೆ ಏನು ಅನ್ನೋ ಬೈಕ್ಗೆ. ಬಟ್ ಬರ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಫಾಸ್ಟ್ ಫಾರ್ವರ್ಡ್ ವೀಡಿಯೋನಾದರೂ ಮಾಡಿದೆ ಅಂತ ಸಮಾಧಾನ ಇದೆ. ಇದು ಮ್ಯಾಂಡೇಟ್ರಿ ಎಲ್ಲ ದೇವಸ್ಥಾನ ಮುಂದೆ ಕ್ಲಿಪ್ಸ್ ತೊಗೊಂಡಿದ್ದು. ಆ್ಯಂಡ್ ಅಷ್ಟೇ. ಆಮೇಲೆ ಬರೋಷ್ಟರಲ್ಲಿ ರಿಲ್ಯಾಕ್ಸ್ ಆಗಿತ್ತು. ಅದಾದಮೇಲೆ ನೆಕ್ಸ್ಟ್ ಡೇ ಅಕ್ಕ ಬರ್ಡೇ ಇತ್ತು. ಅಲ್ಲೇ ಸೆಲೆಬ್ರೇಟ್ ಮಾಡಿದ್ರಿ. ಇದು ಊರಲ್ಲಿ ಪೂಜೆ ಇರ್ತಿದ್ರಿಂದ ಅಲ್ಲೇ ಹೋಗಿ ಅಲ್ಲೇ ಸೆಲೆಬ್ರೇಟ್ ಮಾಡಿ. ಅದಾದಮೇಲೆ ಇಲ್ಲಿ ಅಣ್ಣ ತಂಗಿ ಅಂದರೆ ಫುಲ್ಲು ಫೇವ್ರೆಟ್. ಸೊ ಇಲ್ಲಿ ಫುಲ್ ಇವ್ರದ್ದು ಕೇರಿಂಗ್ ನಡೀತಾ ಇದೆ. ಅಲ್ಲ ಅವಳು ಬತ್ತಾಳೆ, ಅವಳೇ ತೆಪ್ಕೋತಾಳೆ ಅವನ್ನ ಹೇಳ್ದಿ. ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲ ಆದಮೇಲೆ ಒಂದು ವಾಕಿಂಗ್ ಇನ್ ದ ಪಾರ್ಕ್. ವಾಪಸ್ಸೆಲ್ಲ ಬಂದು 1 ವೀಕ್ ಆಗಿತ್ತು ಅನಿಸುತ್ತೆ. ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲೆಲ್ಲೋ ಆ್ಯಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.